ಬಂದಿರತಕ್ಕಂಥ ಎಲ್ಲ ಆಟಗಾರ್ತಿಯರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನ ಕಂಡಿರುವಂತಹ ಆಟಗಾರ್ತಿಯರಿದ್ದಾರೆ ಅಂಕಣದಲ್ಲಿ. ದಾಳಿ ಭಾಗದಲ್ಲಿ ಮೈಸೂರು ತಂಡದ ಆಲ್ರೌಂಡರ್ ಆಟಗಾರ್ತಿ. ಸ್ಕೋರ್ ಬೋರ್ಡ್ ಸ್ಟಾರ್ಟ್ ಮಾಡ್ರಿ, ಸ್ಕೋರ್ 0 ಮಾಡ್ರಿ. ಸ್ಟಾಪ್ ಮಾಡಿ ಸರ್, ಮ್ಯಾಚ್ ಸ್ಟಾಪ್ ಮಾಡಿ ಸರ್. ಒಂದರಿ ಸರ್, 1 ನಿಮಿಷ. ಎಸ್ ಪಂದ್ಯ ಆರಂಭ. ಬೆಂಗಳೂರು ಮತ್ತು ಮೈಸೂರು ನಡುವ ಅತ್ಯಂತ ರೋಚಕವಾದಂತಹ ಪಂದ್ಯ ಇದೆ. ಲಾಬಿ ಕನ್ಫ್ಯೂಸ್ ಆಗಬಾರ್ದು ಆಟಗಾರ್ತಿಯರ ಗಮನಕ್ಕಾಗಿ. ಪುರುಷ ತಂಡದವರು ಎಲ್ಲರೂ ಊಟ ಮಾಡ್ಕೊಂಡು ಬರ್ಬೇಕು. ಆಮೇಲೆ ಬಂದು ಊಟ ಕೇಳಿದ್ರೆ ಊಟ ಸಿಗುವುದಿಲ್ಲ. ಎಲ್ಲ ಪುರುಷ ತಂಡದವರು. ಹಾವೇರಿ ಡಿಸ್ಟ್ರಿಕ್ಟ್ SS ಅಕಾಡೆಮಿ ಹರಿಯಾಣ, ಪ್ಲೀಸ್ ಗೆಟ್ ರೆಡಿ. ಆರಂಭದಲ್ಲಿ ಒಂದು ಮಿಸ್ಟೇಕ್ ಆಗ್ತಾ ಇದೆ. ಬೋನಸ್ ಪ್ಲಸ್ ಪಾಯಿಂಟ್. ಈ 2025ನೇ ಕಬಡ್ಡಿ ವೈಭವಕ್ಕೆ 5,000 ರೂಪಾಯಿ ಸಹಾಯಧನವನ್ನು ನೀಡಿರ್ತಕ್ಕಂಥ ಶ್ರೀಯುತ ಬಸವಂತನ ಕಾಟೆಯವರು ವೇದಿಕೆಗೆ ಆಗಮಿಸಬೇಕು. ದಾಳಿ ಭಾಗದಲ್ಲಿ ಈ ಮಹಿಳೆಯರಿಗೆ ನಮ್ಮ ಕಮಿಟಿ ಪರವಾಗಿ ಹೃದಯಪೂರ್ವಕಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಶಸ್ವಿ ದಾಳಿಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಬಸವಂತನ ಕಾಟೆಯವರ ಪರವಾಗಿ ತಾವು ಯಾರಾದ್ರೂ ಬಂದರೂ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅದರಂತೆ ಪ್ರತಿ ವರ್ಷ ಈ ಒಂದು ಕಬಡ್ಡಿ ವೈಭವಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಸುಭಾಷ್ ಪಾಟೀಲ್ ಸರ್ ವೇದಿಕೆಗೆ ಆಗಮಿಸಿದ್ದಾರೆ. ಸಹಿತ ವೇದಿಕೆ ಮುಖಾಂತರ ಸ್ವಾಗತಿಸುತ್ತಾ ಮೂರು ಎರಡರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಮೈಸೂರು 3, ಬೆಂಗಳೂರು 2. ಆರಂಭಿಕ ಹಂತದಲ್ಲಿ ಒಂದು ಉತ್ತಮವಾದ ಪಂದ್ಯವನ್ನು ಕಾಣ್ತಾ ಇದ್ದೀವಿ. ಮೈಸೂರು ತಂಡದ ಸಬ್ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಜೆರ್ಸಿ ನಂಬರ್ 7ರಲ್ಲಿ ಗುದ್ದಿಸ್ಪರ್ಧೆಯಿಂದ ಆಟಗಾರ್ತಿ. रगड़ भरे जाएगा गेम से गार्डन जाता रगड़ भरेंगे बोल जाएंगे क्या रे 5 ಜನ ಆಟಗಾರ್ತಿಯರ ನಡುವೆ कौन भी क्या फोन लगा था ये मंडर रोड पर है, बाईपास पास है। ಬೆಳೆದ ಬಳಿ ವಾಪಸ್ ಆಗ್ತಾ ಇದ್ದಾರೆ. ಹಿಂದಿನ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡೋದ್ರೊಂದಿಗೆ ವಾಪಸ್ ಹತ್ತಿಯನ್ನು ಕಂಡಿರುವಂತಹ ಆಟಗಾರ್ತಿ ಬಾಕ್ಲೈನ್ ಬಳಿ ವಾಪಸ್ ಹತ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. 2 ದಾಳಿ ಎಂಡಿ ಆದ್ಮೇಲೆ 3ನೇ ದಾಳಿ ಎಂಡಿ ಆಗುವಂತಿಲ್ಲ. ಡ್ವಾಡಾಯ್ ಬೆಂಗಳೂರು ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಬೆಂಗಳೂರು ತಂಡದ ಯುವ ಆಟಗಾರ್ತಿಯನ್ನು ಬಳಸ್ತಾ ಇದ್ದಾರೆ. ನೋಡ್ಬೇಕಿಲ್ಲಿ ದಾಳಿ ಇದೆ. ಅಂಕಕ್ಕಾಗಿ ಪ್ರಯತ್ನ ನಡೀತಾ ಇದೆ. 5 ಜನ ಆಟಗಾರ್ತಿಯರ ನಡುವೆ ಸಮಯ ಮೀರ್ತಾ ಇದೆ. ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ ಝೋನ್ ಪಾಯಿಂಟ್ ಟು ಮೈಸೂರು. ಮೈಸೂರು ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಅಂಕದ ಹುಡುಕಾಟದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಇಲ್ಲಿ ಲೆಫ್ಟ್ ಕವರ್ ಈ ಭಾಗದಲ್ಲಿ ಇರ್ತಕ್ಕಂಥ ಆಟಗಾರ್ತಿಯನ್ನು ಅಂಕದಿಂದ ಆಚೆ ಕಳಿಸ್ತಾ ಇದ್ದಾರೆ. 5-2 ಪಂದ್ಯ. ಬೆಂಗಳೂರು ತಂಡದ ಪರವಾಗಿ ತಂಡದ ಪ್ರಮುಖ ಆಟಗಾರ್ತಿ ಮೈಸೂರು ತಂಡದ ಪ್ರಮುಖ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಬೋನಸ್ ಲೈನ್ ಆಫ್ ಇದೆ. 2025ರ ಈ ಕಬಡ್ಡಿ ವೈಭವಕ್ಕೆ 5,000 ರೂಪಾಯಿ ಸಹಾಯಧನವನ್ನು ನೀಡಿರ್ತಕ್ಕಂಥ ನಮ್ಮ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಹಡಗಲಿ ಅವರು ವೇದಿಕೆಗೆ ಆಗಮಿಸಬೇಕು.
ಅವರನ್ನು ಸಹಿತ ನಮ್ಮ ಕಮಿಟಿ ಪರವಾಗಿ ಸನ್ಮಾನಿಸಬೇಕಾಗಿದೆ. ದಯವಿಟ್ಟು ಈ ಸದಸ್ಯರು ಸಹಿತ ವೇದಿಕೆಗೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ದೊಡ್ಡದೇನಂತ ವಾದ ಇದೆ, ತಾವು ನೋಡ್ಬೇಕಿಲ್ಲಿ ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. ಐದು ನಾಲ್ಕರೊಂದಿಗೆ ಪಂದ್ಯ ಸಾಗ್ತಾ ಇದೆ. ತಾವು ನೋಡ್ಬೇಕಿಲ್ಲಿ ನಮ್ಮ ಕರ್ನಾಟಕ ನೋಡಿ ಬಿಡ್ಬೇಡಿ ಅವನಂತಾರ ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ ನಾವು ಮೊನ್ನೆ ಹಿಂದಿನ ದಾಳಿಯಲ್ಲಿ ಬಂದ ಹೋಗದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯಾಗಿರುವಂತಹ ಆಟಗಾರ ಮತ್ತೊಮ್ಮೆ 5 ಜನ ಆಟಗಾರ್ತಿಯರ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ತಂಡದಲ್ಲಿ ಅನೇಕ ಪಂದ್ಯ ಆಡಿರುವಂತಹ ಆಟಗಾರ್ತಿ ಒಂದು ಎದುರಾಳಿ ತಂಡದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. 5-4 ಪಂದ್ಯ. ಮೈಸೂರು 5-4 ಮಧ್ಯದಲ್ಲಿ ಪಂದ್ಯ ನೆರವೇರ್ತಾ ಇದೆ. ಮೈಸೂರು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸತಕ್ಕಂಥ 2 ತಂಡದಲ್ಲಿ ಆಟಗಾರ್ತಿಯರು ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಬೋನಸ್ 6-4 ಮಧ್ಯೆ ಪಂದ್ಯ. ಮತ್ತೊಮ್ಮೆ ಬೆಂಗಳೂರು ಪಡೆದ ಆಟಗಾರ್ತಿ ದಾಳಿ ಭಾಗದಲ್ಲಿ ಟಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡು ಅಂಕದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಮೈಸೂರು ತಂಡದ ಆಟಗಾರ್ತಿಯರು. ಹಿಂದಿನ ದಾಳಿಯಲ್ಲಿ ಒಂದು ಸತಿಗೆ ವಾಪಸ್ ಆಗಿರುವಂತಹ ಆಟಗಾರ್ತಿ